ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿರುವ ಶೆಡ್ ಮೇಲೆ ಮರ ಬಿದ್ದು ಭಾರಿ ಅನಾಹುತ ತಪ್ಪಿದೆ. ಹುಣಸಗಿಯಲ್ಲಿ ಸ್ವಂತ ಮನೆ ಇಲ್ಲದೆ ಕೆಬಿಜಿನಲ್ ಜಾಗದಲ್ಲಿ ಶೆಡ್ ಹಾಕಿಕೊಂಡಿದ್ರು. ನಿನ್ನೆ ರಾತ್ರಿ ಸುರಿದ ಮಳೆ ಬಿರುಗಾಳಿಗೆ ಶೆಡ್ ಮೇಲೆ ಮರ ಉರುಳಿ ಬಿದ್ದಿದೆ. ಶೆಡ್ನಲ್ಲಿ ಗಂಡ ಹೆಂಡತಿ ಮಕ್ಕಳು 5 ಜನರು ಅದೃಷ್ಟವಶ ಅನಾಹುತ ಘಟನೆಯಿಂದ ಪಾರಾಗಿದ್ದಾರೆ. ಯಾವಾಗ ಎಷ್ಟು ಗಂಟೆಗೆ ಬಿದ್ದಪ್ಪ? 4:45 ಸಾಯಂಕಾಲ ರೀ. ನಾವು ಕೆಲ್ಸಕ್ಕೆ ಹೋಗಿದ್ದೀವಿ ಇಬ್ಬರು ಗಂಡತಿ 3 ಮತ್ತು ಮನೆಯಾಗಿದ್ದರು. ಇಲ್ಲೇ ಮನೆಯಾಗಿರೋನ ಊಟ ಗಿಡ ಬಿದ್ದು ಕೂಡ್ಲೇ ಮಕ್ಕಳು ಫೋನ್ ಹಚ್ಚಿದ್ರಿ, ಹಿಂಗೆ ಗಿಡ ಬಿದ್ದದ ಒಳಗಾಗಿವಿ ಅಂತೇಳಿ ಅನ್ನೋದಕ್ಕೆ. ಆದ್ರೆ ನಾವು ಬರೋದಕ್ಕೆ ಕಡೆಕಾಗಿದ್ರಿ. ಮನೇಲಿ ಯಾರು ಯಾರು ಇದ್ದಿದ್ರಿ, 3 ಮಕ್ಕಳು ಇದ್ದಾರೆ. ಬರೋದ್ರಾಗ ಕಡೆಕಾಗ್ಯಾರ. ನಾನು ಅಲ್ಲಿಂದ ದಗಲಿಂದ ಓಡಿ ಬಂದು ನೋಡಿದ್ರಾಗ ಈ ಗಿಡ ನೋಡಿಕೆ ಒಳಗೆ ಹೋಗ್ಕೊಂಡಿನ್ರಿ. ಕರೆಂಟ್ ಚಾಲು ಮೇಲೇನ ಬಂದಿತ್ತು. ಸ್ವಂತ ಮನೆ ಇಲ್ಲ ನಿಮ್ಗೆ? ಮನೆ ಏನಿಲ್ರಿ, ಜಾಗ ಇಲ್ಲ ಏನು. ಅದಕ್ಕೆ ಹಿಂಗಾಗಿ ಇಲ್ಲಿ ಎಷ್ಟು ದಿನದಿಂದ ಇದ್ರಿ ಇಲ್ಲಿ? ಇಲ್ಲಿ ಬಂದು 1 ವರ್ಷ ಆಯ್ತು ರೀ. ಮನೆ ಇಲ್ಲ ಅಂತೇಳಿ ಪಂಚಾಯತಿಗೆ ಏನಾದರೂ ನೀವು ಅರ್ಜಿ ಕೊಟ್ಟಿದ್ರೆ? ಕೊಟ್ಟಿವಿ, ಎಲ್ಲ ಕಾಗದ ಪತ್ರ ಕೊಟ್ಟಿವಿ, ಎಲ್ಲನೂ ಕೊಟ್ಟಿವಿ. ಕೊಡ್ತೀವಿ ಅಂದ್ರೆ ಆದ್ರೆ ಇನ್ನೊವರಿಗೆ ನಮಗೇನು ಇದು ನಡೆಯಲ್ರಿ. ಮನೇಲಿ ಏನಾದರೂ ಲಾಸ್ ಆಗಿದೆ? ಏನಾದರೂ ಲಾಸ್ ಆಗೈತ್ರಿ. ಏನಿಲ್ಲ, ಊಟ ಬಟ್ಟೆ ಮೇಲೆ ಇದೀವಿ ನಾವು. ಏನಿಲ್ಲ, ಎಲ್ಲ ಜೋಳ ಅಕ್ಕಿ ಕಾರ್ ಎಲ್ಲ ಮಂದಿ ಮನೆಗೆ ಎಲ್ಲ ಲಾಸ್ ಆಗೈತ್ರಿ. ನಮ್ದು ಏನು ಇಲ್ರಿ. ಈಗ ಊಟ ಬಟ್ಟೆ ಮೇಲೆ ಹೊರಗಡೆ ಇದೀವಿ ನೋಡ್ರಿ. ಈಗ ನಾವು ಏನಿಲ್ರಿ, ಎಲ್ಲ ಭಾಳ ಲಾಸ್ ಆಗೈತ್ರಿ. ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೋದ್ರ? ಈಗ ಒಬ್ಬ ಮೆಂಬರ್ ಬಂದಿದ್ದನ್ರಿ, ನಮ್ಮ ಮರಲಿಂಗಪ್ಪ ಮಾವ ಅಂತ ಬಂದಿದ್ದನ್ರಿ. ಬಂದು ಅವರೇ ಬಂದು ಎಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಪತ್ರಕರ್ತರವ್ರಿಗೆ ಅವ್ರಿಗೆ ಯಾರ್ಯಾರಿಗೆ ಹೇಳ್ಯಾರ್ರಿ. ಸುಮಾರು ವರ್ಷಗಳಿಂದ ಸ್ವಂತ ಮನೆ ನಿವೇಶನ ಇಲ್ಲದೆ ಈ ಶೆಡ್ಡಿನಲ್ಲಿ ವಾಸ ಮಾಡುವ ಪರಿಸ್ಥಿತಿ ಬಂದಿದೆ. ಶೆಡ್ಡಿನಲ್ಲಿ ಇರುವಂತಹ ಅಕ್ಕಿ, ಬೇಳೆಕಾಳು, ಇನ್ನು ಅನೇಕ ಸಾಮಾನುಗಳು ಹಾಳಾಗಿ ಹೋಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಿಸಬೇಕು ಅಂತ ಶರಣಪ್ಪ ಮಲ್ಲಪ್ಪ ಅಳಲು ತೋಡಿಕೊಂಡಿದ್ದಾರೆ. ಓ ಬಾಯ್